ಸ್ನೇಹಿತರೆ, ನಾನೀಗ ಕೊಲ್ಲೂರಿನಲ್ಲಿದ್ದೀನಿ. ಈ ಕೊಲ್ಲೂರು ಮೂಕಾಂಬಿಕಾ ದೇವಿಗೆ ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥ ಸ್ಥಳ. ಈ ಕೊಲ್ಲೂರಿಗೆ ಆತ್ಕೊಂಡು ಒಂದು ನದಿ ಹರಿಯುತ್ತೆ, ಅದರ ಹೆಸರು ಸೌಪರ್ಣಿಕಾ ನದಿ. ಈ ಸೌಪರ್ಣಿಕಾ ನದಿಗೆ ಒಂದು ಅಡ್ಡಲಾಗಿ ಒಂದು ಚೆಕ್ ಡ್ಯಾಮ್ ಕೊಟ್ಟಿದ್ದಾರೆ. ದೇವಸ್ಥಾನದಿಂದ ಸುಮಾರು ಒಂದು ಕಿಲೋಮೀಟ್ರ್ ಹೋಗಬೇಕು. 1 ಕಿಲೋಮೀಟ್ರ್ ಹೋಯಿತು ಅಂದರೆ ಚೆಕ್ ಡ್ಯಾಮ್ ಕಾಣುತ್ತೆ. ಆ ಚೆಕ್ ಡ್ಯಾಮ್ ಎಷ್ಟು ಸುಂದರವಾಗಿದೆ ಅಂದರೆ ನೋಡಿ, ಎಷ್ಟು ಸುಂದರವಾಗಿದೆ, ಬ್ಯೂಟಿಫುಲ್ ಆಗಿದೆ. ನನ್ನ ಪಕ್ಕದಲ್ಲಿ ಸೌಪರ್ಣಿಕಾ ನದಿ ಹರಿದು ಹೋಗ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ. ಬಹಳ ಸೊಗಸಾಗಿದೆ. ನೀವೇನಾದರೂ ಕೊಲ್ಲೂರು ಕಡೆ ಬಂತು ಅಂತಂದರೆ ಸೌಪರ್ಣಿಕಾ ನದಿ ಸ್ನಾನಘಟ್ಟ ಇದೆ. ಸ್ನಾನಘಟ್ಟದ ಪಕ್ಕದಲ್ಲಿ ಸ್ವಲ್ಪ ಮೇಲೆ ಬಂತು ಅಂತಂದರೆ ಈ ಚೆಕ್ ಡ್ಯಾಮ್ ನಿರ್ಮಾಣ ಆಗಿರ್ತಕ್ಕಂಥದ್ದು ನೋಡ್ಬೋದು. ಇದು ಸುಮಾರು ಒಂದು 4 ವರ್ಷಗಳ ಹಿಂದೆ ಈ ಚೆಕ್ ಡ್ಯಾಮ್ ನಿರ್ಮಾಣ ಆಗಿದೆ. ಸ್ಥಳೀಯರು ಹೇಳೋ ಪ್ರಕಾರ ಈ ಚೆಕ್ ಡ್ಯಾಮು ಸುಮಾರು ರೀಸೆಂಟಾಗಿ 1-2 ತಿಂಗಳ ಹಿಂದೆ ತುಂಬಿತ್ತಂತೆ. ಇವಾಗ ನೀರೆಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ. ನೀರೇನಾದರೂ ತುಂಬಿದ್ದ ಸಂದರ್ಭದಲ್ಲಿ ನೋಡ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದರ ವೈಬೇ ಬ್ಯೂಟಿಫುಲ್ ಆಗಿರುತ್ತೆ. ನೀವು ನೋಡ್ಬೋದು ಈ ಕಡೆ ಬಂದರೆ. ಮತ್ತು ಈ ಚೆಕ್ ಡ್ಯಾಮಿಂದ ಆಚೆ ಕಡೆ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ರಸ್ತೆ ಇದೆ ಇಲ್ಲಿಗೆ ವೆಹಿಕಲೆಲ್ಲ ಬರುತ್ತೆ, ತೊಂದರೆ ಇಲ್ಲ. ಈಗ ನಾನು ಕೂಡ ನನ್ನ ವೆಹಿಕಲಲ್ಲಿ ತಂದಿದ್ದೀನಿ, ಅಲ್ಲಿ ನಿಲ್ಸಿದ್ದೀನಿ, ಪಾರ್ಕ್ ಮಾಡಿದ್ದೀನಿ. ಸೊ 2 ವೀಲರ್ 4 ವೀಲರ್ ಎರಡೂ ಕೂಡ ಬರುತ್ತೆ. ಇದು ಚೆಕ್ ಡ್ಯಾಮು. ಇದು ಔಟ್ಸೈಡ್ ನೀರು ಬರ್ತಕ್ಕಂಥದ್ದು. ಇಲ್ಲಿಂದ ನೀರು ಬಂದು ಈಗ ಹರ್ಕೊಂಡು ಹೀಗೆ ಹೋಗುತ್ತೆ. ಇದೆಲ್ಲ ಗೇಟ್ಗಳು, ಸುಮಾರು ಗೇಟ್ಗಳಿದೆ. ಇಲ್ಲೊಂದು ಬ್ರಿಡ್ಜ್ ಮಾಡಿದ್ದಾರೆ. ಬ್ರಿಡ್ಜ್ ಮೇಲೂ ಕೂಡ ನಾವು ನಡ್ಕೊಂಡು ಹೋಗ್ಬೋದು. ಸೊ ಅದೇ ರೀತಿ ಬಂತು ಅಂತಂದರೆ ಇಲ್ಲಿ ಏನು ಪೋರ್ಷನ್ ನೋಡ್ತಾ ಇದ್ದೀವಿ, ಇಲ್ಲಿ ನೀರು ಜಮಾ ಆಗ್ತಕ್ಕಂಥದ್ದು. ಪೂರ್ತಿ ನೀರು ತುಂಬಿಡುತ್ತೆ ಇಲ್ಲೆಲ್ಲ. ಆದರೆ ಈಗ ನೀರನ್ನೆಲ್ಲ ಖಾಲಿ ಮಾಡಿದ್ದಾರೆ. ಇಲ್ಲ ಅಂತಂದರೆ ನೀರು ಇಲ್ಲಿ ಪೂರ್ತಿ ತುಂಬಿರೋದು. ಸೊ ನಾನೀಗ ನವಂಬರ್ ಮಾಸದಲ್ಲಿ ಬಂದಿದ್ದೀನಿ. ಇನ್ನೊಂದು 2 ತಿಂಗಳ ಹಿಂದೆ ಈ ಡ್ಯಾಮ್ ಫುಲ್ ತುಂಬಿತ್ತಂತೆ, ಈ ಚೆಕ್ ಡ್ಯಾಮು. ಆವಾಗ ನೋಡೋದಕ್ಕೆ ತುಂಬ ಚೆನ್ನಾಗಿರ್ತಿತ್ತು. ತುಂಬ ಬ್ಯೂಟಿಫುಲ್ ಆಗಿರೋ ಲೊಕೇಶನಲ್ಲಿದೆ ಇದು. ಕೊಲ್ಲೂರಿಗೆ ಅಕಸ್ಮಾತ್ ಏನಾದ್ರು ಬಂತು ಅಂತಂದರೆ ನೀವು ಒಂದು ವಿಸಿಟ್ ಮಾಡ್ಬೋದು ಈ ಜಾಗ. ಇನ್ನೊಂದು 2 ತಿಂಗಳು ಬಿಟ್ಬಿಟ್ಟು ಇದನ್ನು ಗೇಟ್ನೆಲ್ಲ ಮುಚ್ತಾರಂತೆ. ಮುಚ್ಚಿಬಿಟ್ಟು ನೀರು ಜಮಾ ಮಾಡ್ತಾರಂತೆ ಬೇಸಿಗೆನಲ್ಲಿ. ಮಳೆಗಾಲದಲ್ಲಿ ನೀರು ಬಿಟ್ಬಿಡ್ತಾರಂತೆ. ಸೌಪರ್ಣಿಕಾ ನದಿಯ ನೀರು, ತಿಳಿ ನೀರು ಜುಳು 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 ಅಂತ ಹರಿತಾ ಹೋಗ್ತಾ ಇದೆ. ಚೆಕ್ ಡ್ಯಾಮ್ ಏನಿತ್ತು ಅದರಿಂದ ಸ್ವಲ್ಪ ಡೌನ್ ಬಂತು ಅಂತಂದರೆ ಇಲ್ಲಿ ನದಿ ಒಳಗಡೆ ಹೋಗೋದಕ್ಕೆ ಒಂದು ಮೆಟ್ಲುಗಳ ಥರ ಮಾಡಿದ್ದಾರೆ. ಸೊ ಮೆಟ್ಲುಗಳು ಇಳ್ಕೊಂಡು ಹೋಯ್ತು ಅಂತಂದರೆ ನಮಗೆ ನೋಡಿ ಇಲ್ಲೊಂದು ಬ್ರಿಡ್ಜ್ ಮಾಡಿದ್ದಾರೆ. ಇಲ್ಲ ಯಾವುದೋ ಹಳ್ಳಿ ಇದೆಯಂತೆ ಈ ಕಡೆ. ಸೊ ಅಲ್ಲಿಗೆ ಹೋಗುತ್ತಂತೆ ಈ ಬ್ರಿಡ್ಜು. ಹಿಂದೆ ಕಾಣುತ್ತಲ್ಲ ಆ ಬ್ರಿಡ್ಜು. ನದಿ ಒಳಗಡೆ ಕೆಳಗಡೆ ಇಳಿದು ಬಂದೆ. ಸೊ ಇಲ್ಲಿಂದ ಬಂತು ಅಂತಂದರೆ ಚೆಕ್ ಡ್ಯಾಮ್ ಯಾವ ಥರ ಕಾಣುತ್ತೆ ಕೆಳಗಡೆಯಿಂದ ಅಂತ ನೋಡ್ಬೋದು. ನೋಡಿ, ಇದೇ ಚೆಕ್ ಡ್ಯಾಮ್. ಫುಲ್ ಕೆಳಗಡೆ ಬಂದುಬಿಡಿರಿ. ನನ್ನ ಹಿಂದ್ಗಡೆ ನದಿ ಇದೆ, ಜುಳು ಜುಳು ಹರಿಯುವ ನದಿ, ಅದ್ಭುತವಾದ ಸೌಪರ್ಣಿಕಾ ನದಿ. ಪುಟ್ಟು ಹಾಯ್ ಹಾಯ್ ಮಾಡೋ ಇಲ್ಲಿ. ಹಾಯ್, ಹೆಸರೇನು ಪುಟ್ಟ ನಿಂದ? ನೌಶಾ. ಓಕೆ, ವೆರಿ ಗುಡ್. ನೌಶಾ ಅವ್ರ ತಂದೆ ಇಲ್ಲಿದ್ದಾರೆ. ಹಾಯ್. ಕೊಲ್ಲೂರು ದೇವಸ್ಥಾನದಿಂದ ಸುಮಾರು 1 ಕಿಲೋಮೀಟ್ರ್ ದೂರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸೌಪರ್ಣಿಕಾ ನದಿ ಪಕ್ಕದಲ್ಲಿರ್ತಕ್ಕಂಥ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಚೆಕ್ ಡ್ಯಾಮನ್ನು ನೀವು ನೋಡ್ಬೋದು.